ನಮಸ್ಕಾರ ವೀಕ್ಷಕರೇ, ಪ್ರಭು ಶ್ರೀರಾಮಮೂರ್ತಿ ಪೂಜಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದ ಕಾಕಡೆ ಚೌಕ್ನಲ್ಲಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಜೈ ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ಕಲಬುರಗಿಯ ಕಾಕಡೆ ಚೌಕ್ ಕಲಬುರಗಿ ವತಿಯಿಂದ ಪ್ರಭು ಶ್ರೀರಾಮಮೂರ್ತಿ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಕಾಕಡೆ ಚೌಕ್ನಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ಜೈ ಶ್ರೀರಾಮ್ ಸೇವಾ ಸಮಿತಿ ವತಿಯಿಂದ ಕಲಬುರಗಿಯ ಕಾಕಡೆ ಚೌಕ್ ಕಲಬುರಗಿ ವತಿಯಿಂದ ಪ್ರಭು ಶ್ರೀರಾಮಮೂರ್ತಿ ಪೂಜೆ ಕಾರ್ಯಕ್ರಮ ಜರುಗಿತು. ಶ್ರೀ ಶರಣಬಸವೇಶ್ವರ ಅವರ ನೆನೆಯುತ್ತಾ ಮತ್ತು ನಮ್ಮ
ಬಗಲಲ್ಲಿ ಇರುವಂಥ ಪರಮ ಪೂಜ್ಯರು ಗುರುಪಾದಲಿಂಗ ಸ್ವಾಮೀಜಿಯವರ ಪಾದಾರಮಗೆ ಚರಣಗಳನ್ನು ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಕಲಬುರಗಿಯಲ್ಲಿ ಏನು ಶ್ರೀರಾಮ ಸೇನೆ ಸಮಿತಿ ಸೇವಾ ಸಮಿತಿಯಿಂದ ಒಂದು ರಾಮ ಪ್ರತಿಷ್ಠಾನ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಂಥ ಸಮಿತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಪರಮ ಪೂಜ್ಯರು ಆತ್ಮೀಯರು ಆದಂಥ ಗುರುಗಳಿಗೆ ಸಮಿತಿಯಿಂದ ಮತ್ತು ಕಾಕಡೇಚಗಾರ್ ಭವನಿನಗರ ಇಲ್ಲೆಲ್ಲ ಸೇರಿದಂಥ ಭಕ್ತಾದಿಗಳಿಂದ ಹಾರ್ದಿಕವನ್ನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಿಮ್ಮೆಲ್ಲರ ಮೆಚ್ಚಿನ ನಾಯಕರಾದಂಥ BG ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಮಹಾನಗರ ಮಾಜಿ ಭಾರತೀಯ ಜನತಾ ಪಾರ್ಟಿ ಮಹಾನಗರದ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಸಿದ್ದಾಜಿ ಪಾಟೀಲ್ ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ಹಾಂ ಸರ್. ಮತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಪ್ರತಾಪ್ ಕಾಕಡೆಯವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವಾದಂಥ ಉದ್ಯಮಿಗಳಾದಂಥ ಹನುಮಂತ್ ಪೂಜಾರಿ ಮಾಲಕರು ಕೂಡ ಒಂದು ಸ್ವಾಗತವನ್ನು ಕೋರುತ್ತೇನೆ. ಮತ್ತು RG ಜಗದಾಳೆ, ಕೃಷ್ಣ ನಾಯಕ್ ಮಹಾನಗರ ಪಾಲಿಕೆಯ ಆಡಳಿತ ಪಕ್ಷದ ನಾಯಕರು ಮತ್ತು ಸುನೀಲ್ ಮಚ್ಚಟ್ಟಿ ಮಹಾನಗರ ಪಾಲಿಕೆ ಸದಸ್ಯರು, ಗಂಗಮ್ಮ ಬಸವರಾಜ್ ಮುನ್ನಳ್ಳಿ ಮಹಾನಗರ ಪಾಲಿಕೆ ಸದಸ್ಯರು, ಅರುಣಾಬಾಯಿ ಅಂಬಾರಾಯ ಲಿಂಗನವಾಡಿ ಅವರಿಗೂ ಕೂಡ ಒಂದು ಸ್ವಾಗತಿಸುತ್ತೇನೆ. ಮತ್ತು ವಿಶೇಷವಾಗಿ ವೇದಿಕೆ ಮೇಲೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಗಣ್ಯರಿಗೂ ಒಂದು ಸ್ವಾಗತವನ್ನು ಕೋರುತ್ತೇನೆ. ವಿಶೇಷವಾಗಿ ಶ್ರೀರಾಮ ಸೇನೆಯ ಸಮಿತಿ ಅಧ್ಯಕ್ಷರು ಪ್ರಭಾಕರ್ ಜಾಧವ್, ಚೆನ್ನಪ್ಪ ವರ್ನಾಳ್, ನಿಜಲಿಂಗಪ್ಪ ಟೇಂಗಳಿ, ರಾಕೇಶ್ H ಕಪ್ಪನೂರ್, ರವಿ ರಾಠೋಡ್, ರವಿ ಕುಮಾರ್ ಸುಂಕದ್, ರಾಜು ಕೇರೋಜಿ, ಜ್ಯೋತಿಬಾ S ಜಾಧವ್, ಗುಂಡೂರಾವ್ ಪಾಟೀಲ್, ಸಂಗಮೇಶ್ ಪಾಟೀಲ್, ಸಂತೋಷ್ ರಾಠೋಡ್, ವೀರಣ್ಣ ದಮೂರ್, ಆನಂದ್ ಚವ್ಹಾಣ್, ಅಂಬರೀಶ್ H ಕಪ್ಪನೂರ್, ಕೃಷ್ಣ ನಾಯಕ್, ಕೃಷ್ಣ ರಾಠೋಡ್, ಜಯರಾಮ್ ಚವ್ಹಾಣ್, ಗೋವಿಂದ್ ಚವ್ಹಾಣ್, ಪ್ರಕಾಶ್ ಚವ್ಹಾಣ್ ಮತ್ತು ಇಲ್ಲಿ ಎಲ್ಲ ಸೇರಾದಂಥ ಭಕ್ತರಿಗೂ ರಾಮ ಭಕ್ತರಿಗೂ ಎಲ್ಲರೂ ಕೂಡ ವೇದಿಕೆ ಮುಖಾಂತರವನ್ನು ಸ್ವಾಗತ ಕೋರುತ್ತೇನೆ. ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಅಖಂಡವಾಗಿ ಒಂದು ಭವ್ಯ ಮತ್ತು ದಿವ್ಯವನ್ನು ರಾಮ ಮಂದಿರ ನಿರ್ಮಾಣ ಸಾವಿರಾರು ವರ್ಷಗಳ ಹಿಂದೆ ಕನಸು ಕಂಡಂಥ ಒಂದು ಮಂದಿರ ನಿರ್ಮಾಣದ ಗರ್ಭಗುಡಿಯಲ್ಲಿ ಕರ್ನಾಟಕದಿಂದ ಹೋದಂಥ ಶ್ರೀರಾಮ ಮೂರ್ತಿಯನ್ನು ಕೆಲವೇ ಕ್ಷಣಗಳಲ್ಲಿ ಅದನ್ನು ಪೂಜೆ ಅಭಿಷೇಕ ಮೂಲಕ ಒಂದು ಕಾರ್ಯಕ್ರಮ ನಡೀತಿದೆ. ಇದಕ್ಕೆ ನಾವು 500 ವರ್ಷಗಳನ್ನು ಕೈದಿದ್ದೇವೆ. ಈಗ 5 ನಿಮಿಷದಲ್ಲಿ ಅದನ್ನು ಯಶಸ್ವಿಯಾಗಿ ಗಳಿಸುವಂಥ ನಮ್ಮ ಎಲ್ಲರ ನೆಚ್ಚಿನ ನಾಯಕ ಅಂತ ನರೇಂದ್ರ ಮೋದಿ ಅವರಿಗೂ ಧನ್ಯವಾದಗಳು ಸಲ್ಲಿಸುತ್ತಾ ನಾವೆಲ್ಲರೂ ಹೇಳೋಣ, ಒಂದು ಜೈ ಶ್ರೀರಾಮ್ ಅಂದರೆ ಇಲ್ಲಿ ಅಯೋಧ್ಯೆ ಹೋಗಿ ಮುಟ್ಟಬೇಕು. ಜೈ ಶ್ರೀರಾಮ್. ಇದು ಬೇರೆ ಕಾಕಡೆ ಚೌಕಿ ಮುಟ್ಟ್ಯದ, ಜರ ಮುಂದೆ ಕರ್ನಾಟಕ ದಾಟ್ಲಿ. ಜೈ ಶ್ರೀರಾಮ್. ಇನ್ನು ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರಿಗೂ ವಂದಿಸುತ್ತಾ ಈ ವೇದಿಕೆಯಲ್ಲಿ ಸ್ವಾಗತವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಸಮಿತಿ ಅಧ್ಯಕ್ಷರಿಗೂ ಮತ್ತು ಎಲ್ಲ ಕಾರ್ಯಪದಾಧಿಕಾರಿಗಳು ನಮನವನ್ನು ಸಲ್ಲಿಸ ವಿಶೇಷವಾಗಿ ಈ ಕಾರ್ಯಕ್ರಮ ಕಾರಣೀಭೂತರಾದಂಥ ಸೂರ್ಯಚಂದ್ರರು ಇಬ್ಬರು ವೇದಿಕೆ ಮೇಲೆ ಇದ್ದಾರೆ. ಒಂದು ಹನುಮಂತಪ್ಪ ಪೂಜಾರಿ, 2 ಪ್ರತಾಪ್ ಕಾಕಡೆ. ಯಾಕಂದರೆ ಇವೆರಡರ ಮಧ್ಯದಲ್ಲಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೆವು. ಇದೊಂದು ಯಶಸ್ವಿಯಾಗಿ ಹಗಲು ರಾತ್ರಿ ಏನು ಸೇವೆ ಸಲ್ಲಿಸಿ ಕಾರ್ಯಕ್ರಮ ನಡೆಸುತ್ತಿದ್ದರ ಅವರಿಗೆ ವಿಶೇಷವಾಗಿ ಸಮಿತಿ ವತಿಯಿಂದ ನಾನು ಧನ್ಯವಾದವನ್ನು ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದ. ನಂತರ ಜ್ಯೋತಿ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದ BG ಪಾಟೀಲ್ ಉದ್ಘಾಟಿಸಿದರು. बोलो श्री प्रभु रामचंद्र जी की जय श्री राम. अयोध्येत केಳಿಸೋಕೆ आवाज जय श्री राम, जय जय श्री राम, जय श्री राम. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ಶ್ರೀಗಳಿಗೂ ನಮ್ಮ ನೆಚ್ಚಿನ ನಾಯಕರಿಗೂ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು.
ಉದ್ಘಾಟನೆಯನ್ನು ಮಾಡಿದಂಥ ದೀಪ ಪ್ರಜ್ವಲಿಸಿದಂಥ ಶ್ರೀಗಳಿಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರ ವತಿಯಿಂದ ನಂತರ ವೇದಿಕೆ ಮೇಲಿರುವ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು. ಮಾತನ್ನು ಹೇಳ್ತಕ್ಕಂಥ ಈ ಭಾಗದ ಯುವ ಪ್ರತಿಭೆ, ವಿಶೇಷವಾಗಿ ಕಲಬುರಗಿ ನಗರ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ನೂತನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಚಂದು ಪಾಟೀಲ್ ಅವರು ಆಗಮಿಸುತ್ತಿದ್ದಾರೆ. ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ಬೋಲೋ ಶ್ರೀರಾಮ್ ಜಿ ಕಿ, ಬೋಲೋ ಶ್ರೀರಾಮ್ ಜಿ ಕಿ. ಉಮೇಶ್ ಪಾಟೀಲ್ ಬಂದಾರಲ್ಲ. ರವಿ ಸುಂಕತ್ ಯಾರ ಹೆಸರು ಗದ್ರ ಆಯ್ತು. ಬಸವರಾಜ್ ಮನೋಳಿ ಅಲ್ಲಿ ಇಡ್ಬೋದಲ್ಲ, ಆ ಕಡೆ ಹೋಗೋದಲ್ಲ, ಆ ಕಡೆ ನೋಡ್ರಿ ಸಂಗಮೇಶ್ ಬಂದ್ರೆ ಇಮಾಮ್ ಸಾಬ್ ರವಿ ವಾಡೇಕರ್ ಅವರು ಬಂದು ರಾಜೀವ್ ಕಾಕ ಕಮಲಾಕರ್ ಅವರಿಗೆ ಇಮಾಮ್ ಸಾಬ್ ಅವರು ಬಂದು ಇಲ್ರಿ ಇವ್ರು ಬೇರೆ ಏನು ಹೆಸರು ಇಮಾಮ್ ಗೋವಿಂದ್ ಚವ್ಹಾಣ್ SRL ಟ್ರಾನ್ಸ್ಪೋರ್ಟಿನ ಮಾಲೀಕ. ಯಾವತ್ತು ಸಮಾಜಮುಖಿ ಆಯರ್ವಾಡಿ ಮಾರಾಟ ಸಮಾಜದ ಅಧ್ಯಕ್ಷ ಪ್ರತಾಪ್ ಕಾಕಡೆ ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಸನ್ಮಾನಿಸಿ ಗೌರವಿಸಿದರು.
ಸನ್ಮಾನ್ಯ BG ಪಾಟೀಲ್ ಸರ್ ಅವರು. ಚಂದು ಪಾಟೀಲ್ ನಮ್ಮ ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಿಜೆಪಿ ನಗರ ಅಧ್ಯಕ್ಷ ಚಂದು ಪಾಟೀಲ್ ಅವರು ಮಾತನಾಡಿದರು. प्रभु श्री राम मूर्ति पूजा ಈ ಕಾರ್ಯಕ್ರಮಕ್ಕೆ ಪ್ರತಾಪ್ ಕಾಕಡೆ ಚೌಕ್ನಾಗ ಇದು ಒಂದು ಪ್ರಸಾದ ಕಾರ್ಯಕ್ರಮ ಮತ್ತು ಇದು ಬಹುವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮ ಆಗಮಿಸೋರು ತಂದೆಯಾದ ಶ್ರೀ BG ಪಾಟೀಲ್ ಅವರೇ, ಹಿರಿಯರು ಮಾರ್ಗದರ್ಶಕ ಆದ ಶ್ರೀ ಪ್ರತಾಪ್ ಕಾಕಡೆ ಕಾಕೋರೆ, ಹನುಮಂತ್ ಪೂಜಾರಿ ಕಾಕೋರೆ, RS ಜಲ್ಜೆ ಅವರೇ, ಸಿದ್ದಾಜಿ ಪಾಟೀಲ್ ಅವರೇ, ಮಹಾನಗರ ಪಾಲಿಕೆ ಸದಸ್ಯರಾದ ಸುನಿಲ್ ಮಾಚಟ್ಟಿ ಅವರೇ, ಇನ್ನೊಬ್ಬರು ಕೃಷ್ಣ ನಾಯಕ್ ಅವರೇ, ಇನ್ನೊಬ್ಬರು ಮಹಾನಗರ ಪಾಲಿಕೆ ಸದಸ್ಯರಾದ ಗಂಗಮ್ಮ ಮುನ್ನಳ್ಳಿ ಅವರೇ, ಅರುಣಾಬಾಯಿ ಇಂಗನವಾಡಿ ಅವರೇ, ಶೇಖ್ ರೆಡ್ಡಿ ಅಣ್ಣವರೇ, ವಿಕಾಸ್ ಅವರೇ, ಸಂಗು ಮುಲ್ಲಣ್ಣಿ ಅವರೇ, ಶಾಂತು ದುದನಿ ಅಣ್ಣವರೇ, ಚನ್ನು ಚಪ್ಪರ್ ಬಂದಿ ಅವರೇ, ಮತ್ತು ಯಾರದೇ ಹೆಸರು ತಪ್ಪಿದೆ ಅಂದರೆ ಸಮಸ್ಬೇಕು. ಇವತ್ತೊಂದು ದಿವಸ ದಿಗಂಬರ್ ಮಗನಿಗೆ ಇನ್ನೊಬ್ಬರು ಕಾರ್ಪೊರೇಟರ್ ಆದ ದಿಗಂಬರ್ ಮಾಗಂಗೇರಿ ಅವರು, ಇಲ್ಲೆಲ್ಲ ನೆರೆದು ಇದ್ದವರು, ಹಿರಿಯರೇ, ತಾಯಂದರೆ, ಎಲ್ಲ ಭಕ್ತರೇ, ಇವತ್ತೊಂದು ದಿವಸ ಅಯೋಧ್ಯೆನಾಗ ಏನು ಉತ್ಸವಲಿಂದ ರಾಮ ಸ್ಥಾಪನೆ ಆಗ್ತಾ ಇದೆ, ಅದೇ ಉತ್ಸವ ಕಾಕಡೆ ಚೌಕ್ನಾಗ ಸೇಮ್ ಅದಂತೇಳಿ ನಂಗೆ ಅನಿಸ್ತಾ ಇದೆ ಅಂತ ಹೇಳಿ ಬಯಸ್ತೀನಿ. ಇವತ್ತೊಂದು ದಿವಸ ಬೆಳಗ್ಗೆ 10 ಗಂಟೆಲಿಂದ ಪ್ರತಿ ವಾರ್ಡ, ಪ್ರತಿ ಏರಿಯಾ, ಪೂರ ಕಲಬುರಗಿ ಜಿಲ್ಲೆ ತಿರುಗಾಡ್ತಾ ಬರ್ತಾ ಇದ್ದೀನಿ. ಪ್ರತಿ ಒಂದು ಗಲ್ಯಾಗ, ಪ್ರತಿ ಒಂದು ಗುಡ್ಯಾಗ, ಪ್ರತಿ ಒಂದು ಮನೆಯಾಗ ಇವತ್ತು ಏನದ ಅಂತಂತಂದರೆ ಹಬ್ಬ ವಾತಾವರಣ ಅಂತ ಹೇಳಿ ಬಯಸ್ತೀನಿ ನಾನು. ನಮ್ಮ ಭಾರತ ದೇಶಕ್ಕೆ ಇವತ್ತು ಇಷ್ಟು ಹೆಮ್ಮೆ, ಇಷ್ಟು ಖುಷಿ, ಯಾವತ್ತೂ ಇಷ್ಟು ಒಗ್ಗಟ್ಟು ಆಗಿಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ಯಾರು ಮತ್ತೊಮ್ಮೆ ಒಗ್ಗಟ್ಟು ಮಾಡ್ಯಾರ ಅಂತಂತಂದರೆ 500 ವರ್ಷ ಹಿಡಿತು ರಾಮ್ ಅವ್ರು ಬರ್ಲಕ್ಕ, 500 ವರ್ಷ ಹಿಡಿತದ, 500 ವರ್ಷ ಹಿಡಿತು ರಾಮ್ ಬರ್ಲಕ್ಕ. ಇವತ್ತಿನಿಂದ ನಮ್ಮ ಒಗ್ಗಟ್ಟು ಇದೇ ಥರ ಇರ್ಬೇಕಂತಂತೇಳಿ ಎಲ್ಲರಿಗೆ ಕಳ್ಕೊಳ್ಳೋ ವಿನಂತಿ ಮಾಡ್ತೀನಿ ನಾನು. ಮತ್ತು ನಿನ್ನ ತಾನೇ ನಾವು ನೋಡಿರ್ಬೇಕು, ನಮ್ಮ ದೇಶನಾಗ, ಪ್ರದೇಶನಾಗ, ನಮ್ಮ ರಾಜ್ಯನಾಗ ಕಾಂಗ್ರೆಸ್ ಸರ್ಕಾರ ಅದ. ಅವ್ರಿಗೆ ಏನೋ ಒಂದು ಕಲ್ಪನೆ ಇತ್ತು, ನಾವೆಲ್ಲ ಇಲ್ಲಿ DJ ಗಳು ಹಚ್ತೇವೆ, ನಾವೆಲ್ಲ ಬಕ್ಕಳು ದೊಡ್ಡ ದೊಡ್ಡ ಮೆರವಣಿಗೆ ಮಾಡ್ತೇವೆ ಅಂತಂತ ಹೇಳಿ ಅವ್ರು ಅದೇ ತಪ್ಪು ಮಾಡ್ತಾರೆ. ಅವ್ರು ಏನು ತಿಳ್ಕೊತಾರೆ ಅದು ಆಗಲ್ಲ. ನಾವು ಭಕ್ತಿಪೂರ್ವಕವಾಗಿ ಶಾಂತಿಲಿಂದ, ಪ್ರೀತಿಲಿಂದ, ವಿಶ್ವಾಸದಿಂದ ನಾವು ಹೊಂದ್ಕೊಂಡಿದ್ದೀವಿ ಕಾರ್ಯಕ್ರಮ ಅದ ಅಂತಂತ ಹೇಳಿ ಇವತ್ತು ತಾವೆಲ್ಲರೂ ತೋರಿಸ್ಕೊಟ್ಟಿರಿ ಅಂತ ಹೇಳಕ್ಕೆ ಬಯಸ್ತೀನಿ ನನಗೆ. ಅರ್ಥ ಆಗಬೇಕು ಅವ್ರಿಗೆ ನಮ್ಮ ಭಕ್ತಿ ಹೇಗಿದೆ ಅಂತಂತೇಳಿ. ಅದಕ್ಕೆ ತಾವೆಲ್ಲರೂ ನನ್ನ ಅನ್ಸ್ಮಟ್ಟಿಗೆ ಇವತ್ತು ಯಾರ್ದೂ ಮನೆಗೆ ಅಡುಗೆ ಆಗಿಲ್ಲ ಅನ್ಸೋದು. ಯಾಕಂತಂದರೆ ಎಲ್ಲರೂ ಒಂದು ಸಂಕಲ್ಪ ಮಾಡ್ಯಾರ, ರಾಮ್ ಅವ್ರು ಕೂಡ ದರ್ಶನ ತಗೋಬೇಕು, ರಾಮ ಫೋಟೋಗೆ ನಮಸ್ಕಾರ ಮಾಡಬೇಕು, ಅಲ್ಲೇ ಪ್ರಸಾದ ತಗೋಬೇಕಂತಂತೇಳಿ ಪೂರ ಕಲಬುರಗಿನಾಗ ಅದ ಅಂತ ಹೇಳಿ ಬಯಸ್ತೀನಿ ನನಗೆ. ತಾವೆಲ್ಲರೂ ಇವತ್ತಿನ ದಿವಸ ಇಷ್ಟು ಜನ ಬಂದಿರಿ, ತುಂಬ ಖುಷಿ ಹೆಮ್ಮೆ ಆಗ್ತದೆ. ವಿಶೇಷವಾಗಿ ಪ್ರತಾಪ್ ಕಾಕಡೆ ಕಾಕೋರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬ್ಯಾಕ್ ಬೋನ್ ಆಗಿದ್ದ ಸಲಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದ ಮತ್ತು ಅಭಿನಂದನೆಗಳು ಸಲ್ಲಿಸಿನವ್ರಿಗೆ. ತಾವು ಇದೇ ಥರ ನಮ್ಮ ಸಂಘಟಿರಿ. ಮುಂದಿನ ಬರೋ ದಿನಗಳಾಗ ಮತ್ತೇನು ಸೂರ್ಯ ಹುಟ್ಟಿದ ಸತ್ಯ ಅದ, ರಾಮರಾಜ ಅಷ್ಟೇ ಸತ್ಯ ಆಗ್ತದೆ ಅಂತಂತ ಹೇಳೋ ಬಯಸ್ತೀನಿ ನನಗೆ. ಅದಕ್ಕೆ ಒಕ್ಕಳ ಕಡೆ ಹೋಗೋದಿದೆ ನಂಗೆ. ಒಕ್ಕಳ ಮಂದಿ ಪ್ರೀತಿ ವಿಶ್ವಾಸದಿಂದ ಕರೀತಾರ. ಬಟ್ ನಾನು ನಿಮ್ಮ ಚಂದು ಪಾಟೀಲ್ ಒಬ್ಬಂದೇ ಪೀಸಿದ್ದೀನಿ, ಎಲ್ಲ ಕಡೆ ಮುಟ್ಟೋದಾಗಲ್ಲ. ಎಲ್ಲೆಲ್ಲಿ ಮಿಸ್ ಆಯ್ತು ಅಂತಂತಂದರೆ ಹೊಟ್ಟೆ ಹಾಕೋಬೇಕು. ಜನ ಅಂತಾರ ಕಾಕಡೆ ಚೌಕನ ನಿಮ್ಗೆ ಹೆಚ್ಚಿಗೆ ಪ್ರೀತಿ ಅಲ್ಲ ಅಂತಂತ ಹೇಳ್ತಾರೆ. ಏನು ಮಾಡಬೇಕು ಮತ್ತು ಜನ ಇಲ್ಲಿ ನಮ್ಗೆ ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ. ಇಲ್ಲಿ ಬಂದಿದ್ದೀನಿ, ಮತ್ತು ಎಲ್ಲರೇ ತಪ್ಪಿತ್ತಂದರೆ ಕ್ಷಮಿಸ್ಬೇಕು, ಹೊಟ್ಟೆಗೆ ಹಾಕಬೇಕು. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅಭಿನಂದನೆಗಳು ಹೇಳ್ತೀನಿ. ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ವಕ ಕಾರ್ಯಕ್ರಮ ಆಗ್ಯದ ಅಂತಂತೇಳಿ ಪೂರ ದೇಶನಾಗ ಒಂದು ಸಂದೇಶ ಹೋಗ್ಯದ. ಇದೇ ಥರ ನಾವು ಎಲ್ಲರೂ ರಾಮ್ ಭಕ್ತಾಗಿ ರಾಮ ರಾಮ ಅನ್ಕೋತಾ ಇರಮ್ಮತ್ತಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಂತರ ವಿಧಾನ ಪರಿಷತ್ ಸದಸ್ಯ BG ಪಾಟೀಲ್ ಅವರು ಮಾತನಾಡಿದರು. ನಮ್ಮ ನಾಯಕರಾದಂಥ ಶ್ರೀ BG ಪಾಟೀಲ್ ಸರ್ ಅವರು ತಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಾಗಿ ಈ ವೇದಿಕೆ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಜಯ ರಾಮ್, ಜೈ ಶ್ರೀರಾಮ್, ಜಯ ಜಯ ರಾಮ್. ಇಂದು ಅಯೋಧ್ಯೆಯಲ್ಲಿ ಶ್ರೀ ಪ್ರಭು ರಾಮ್ ದೇವರ ಪ್ರಾಣ ಪ್ರತಿಷ್ಠಾಪನೆ ನಮ್ಮ ಎಲ್ಲರ ಅತಿ ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಿಸ್ತೇನೆ. ಈಗ ತಾನೇ ಚಂದು ಪಾಟೀಲ್ ಅವರು ಮಾತಾಡಿದ ಮೇಲೆ ನಮ್ಮದೇನು ಮಾತು ಅಷ್ಟು ಜೋರಿರಲ್ಲ.
ಅದಕ್ಕೆ ಇಲ್ಲಿ ಬಂದಂಥ ಎಲ್ಲ ನಮ್ಮ ಬಸವರಾಜ ಮುನ್ನಳ್ಳಿಯವರೇ ಮತ್ತು ಸುನೀಲ್ ಮಾಚಟ್ಟಿಯವರೇ ಮತ್ತು ಸಿದ್ದಾಜಿ ಪಾಟೀಲ್ ಅವರೇ, ಪ್ರಕಾಶ್ ಕಾಕಡೆ ಅವರೇ, ಅರುಣಾ ಲಿಂಗನವಾಡಿಯವರೇ ಮತ್ತು ಸಂಗಮ್ ಮುನ್ನಾಳಿಯವರೇ, ಉಮೇಶ್ ಪಾಟೀಲ್ ಅವರೇ, ಹನುಮಂತ್ ಪೂಜಾರಿ ಅವರೇ, ಪ್ರಭಾಕರ್ ಜಾಧವ್ ಅವರೇ, ಚಂದ್ ಬಸವರವರೇ, ಜಗದೀಶ್ ಬಿರೇದಾರ್ ಅವರೇ ಮತ್ತು ಶಾಂತಕುಮಾರ್ ಅವರೇ, ಚಂದ್ರಶೇಖರ್ ಪರ್ವತ್ ರೆಡ್ಡಿ ಅವರೇ, ಈ ಎಲ್ಲ ಇಲ್ಲಿ ನೆರೆದಂಥ ಎಲ್ಲ ತಾಯಂದಿರೇ ಮತ್ತು ಎಲ್ಲ ಈ ಓಣೆ ಎಲ್ಲ ತಾಯಂದಿರಿಗೆ ಇವತ್ತು ನಾನು ಜಾಸ್ತಿ ಏನು ಹೇಳೋಕ್ಕೆ ಇಚ್ಛೆ ಪಡೋದಿಲ್ಲ. ನಮ್ಮ ನರೇಂದ್ರ ಮೋದಿಯವರು ಇವತ್ತಿನ ದಿನ 500 ವರ್ಷ ಆದಮೇಲೆ ಇವತ್ತಿನ ದಿನ ನಮ್ಮ ಅಯೋಧ್ಯೆಯಲ್ಲಿ ರಾಮಮೂರ್ತಿಯ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ಸಂತೋಷ. ಮೋದಿಯವರ ಅವತಾರ ಪುರುಷ ಆಗಿದ್ದಾರಂತ ನಾನು ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಹೇಳಿ ನನ್ನ 2 ಮಾತು ಮುಗಿಸುತ್ತೇನೆ. ಬಿಜೆಪಿ ಮಾಜಿ ನಗರಾಧ್ಯಕ್ಷ ಸಿದ್ದಾಜಿ ಪಾಟೀಲ್ ಅವರು ಮಾತನಾಡಿದರು. ಏನಪ್ಪಾ ಅಂದ್ರೆ ಶ್ರೀರಾಮಚಂದ್ರ ಒಂದು ಟೆಂಟ್ ಅಲ್ಲಿ ಇದು ಇನ್ನ ಬಹಳ ಚಲೋ ಟೆಂಟ್ ಅದ. ಯಾರಾದ್ರೂ ಅಯೋಧ್ಯೆ ಹೋಗಿರೋದು ಗೊತ್ತಿರ್ಬೋದು. ಒಂದು ಟೆಂಟ್ ಅಲ್ಲಿ ಯಾರೇ ಲಗ್ನ ಆಗಿ ಒಂದು 10 ವರ್ಷ ಆಗಿಲ್ಲ ಕೆರೆ ಮನೆಗಿದ್ರೆ ಹೆಂಡತಿ ಕಿರಿಕಿರಿ ಹೇಳ್ತಾಳೆ, ನಾವು ಸ್ವಂತ ಮನೆ ಬೇಕಂತೇಳಿ. ಆದ್ರೆ ಆ ಸೀತಾ ಮಾತೆ 500 ವರ್ಷ ಶ್ರೀರಾಮಚಂದ್ರನ ಜೊತೆ ಆ ಟೆಂಟಲ್ಲಿ ಕೂತಿರು. ಇವತ್ತು ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಸುಪ್ರೀಂ ಕೋರ್ಟ್ ಆದೇಶದ ಅಂತೆ ಇವತ್ತು ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡಿ ಇವತ್ತು ಅವರ ಗೃಹ ಪ್ರವೇಶ ಇದೆ. ಶ್ರೀರಾಮಚಂದ್ರನೇ ಇವತ್ತು ಗೃಹ ಪ್ರವೇಶ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಬಿಹಾರದ ಎಷ್ಟೋ ಜನ ಶ್ರೀರಾಮ ಏನಪ್ಪ ಹೊಸ ಮನೆ ಕಟ್ಬೇಕು ಏನೇನು ಕೊಡಬೇಕು ಅವರಿಗೆ ಸೀತಾ ಮಾತೆಗೆ ಏನಪ್ಪ ಅಂದರೆ ಬಂಗಾರ ಒಡವೆ ಕೊಡ್ತಾ ಇದ್ದಾರೆ, ಅಡುಗೆ ಸಾಮಾನು ಕೊಡ್ತಾ ಇದ್ದಾರೆ. ಅಂದರೆ ತವ್ರ ಮನೆಯವ್ರು ಏನೇನು ಕೊಡ್ತಾ ಇದ್ದಾರೆ. ಅಂಥ ಕಾರ್ಯಕ್ರಮ ನಾವೇನು ಹೇಳ್ತೀವಿ ಅಂದ್ರೆ ಮಂಗಲ ಭವನ ಅಮಂಗಲಾರಿ. ಯಾವುದೇ ಕಾರ್ಯಕ್ರಮ ಮಂಗಲ ಮಾಡ್ಬೇಕಂತ ವಿಚಾರ ಮಾಡಿದ್ರೆ ಅಮಂಗಲ ತಂತಾನೆ ಹೋಗ್ಬಿಡ್ತದೆ. 5 ವರ್ಷದ ಅಮಂಗಲ ಹೋಗಿ ಇವತ್ತು ಮಂಗಲ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಅದಕ್ಕಾಗಿ ನಮ್ಮ ದೇಶ ಮುಂದೆ ಇದೇ ರೀತಿ ಮಂಗಲವಾಗಿ ಇವತ್ತು ನೋಡ್ರಿ ನಾವು ಚಂದ್ರಯಾನ ಮಾಡ್ತೀವಿ. ಭಾರತ ದೇಶ ಇಡೀ ವಿಶ್ವದಲ್ಲೇ ವಿಶ್ವಗುರು ಅಂತ ಇದ್ದಾರೆ. ಅಂಥ ಒಂದು ಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಶ್ರೀರಾಮಚಂದ್ರನ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ನಾವು ಮೊದಲೇನು ಹೇಳ್ತಿದ್ದೀವಿ, ರಾಮ್ಲೆಲ್ಲ ಆಯಂಗೆ ಮಂದಿರ ವಹಿ ಬನಾಂಗೆ ಅಂತ. ಅಂದರೆ ಕಾರ ಸೇವಕರು ಹೋಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದ್ರು. ರಾಮ ಮಂದಿರ ಕೇವಲ ಸುಮ್ಮನೆ ಯಾರೇ ಕಟ್ಟಿದ್ರೆ ಆಗಿರೋದು. ಲಕ್ಷಾಂತರ ಜನ ಕಾರ ಸೇವಕರಂದ್ರೆ ತಮ್ಮ ರಕ್ತದ ಏನಂದ್ರೆ ಒಂದು ನದಿನೇ ಹರಿಸಿದ್ದಾರೆ. ಅವಾಗ ಅವ್ರು ಒಂದೇ ಒಂದು ಘೋಷಣೆ ಅಂದರೆ ರಾಮ್ಲಲ್ಲ ಆಯಂಗೆ ಮಂದಿರ ವಹಿ ಬನಾಂಗೆ. ಅಂದರೆ ಅನೇಕ ವಿರೋಧಿಗಳು ಕೇಳ್ತಿರು ಮಂದಿರ ವಹಿ ಬನಾಂಗೆ ತಾರೀಖ್ ಕಬ್ ಬೋಲೆಂಗೆ ಅಂತ ಕೇಳ್ತೀವಿ. ಇವತ್ತು ಹೇಳ್ತೇವೆ ಆ ವಿರೋಧಿಗಳಿಗೆ 22ನೇ ತಾರೀಕು ಜನವರಿ ಇವತ್ತು ನಾವೇನಂದ್ರೆ ಮಂದಿರ ಕಟ್ಟಿದ್ದೀವಿ, ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀವಿ. ದಮ್ಮಿದ್ರೆ ಎಲ್ಲರೂ ಬಂದು ನೋಡ್ರಿ. ನೀವು ಪಾಪಿಗಳು ಬಂದು ಒಂದು ವೇಳೆ ದರ್ಶನ ಮಾಡಿದ್ರೆ ನೀವು ಪುನೀತರಾಗ್ತೀವಿ. ಯಾಕಂದ್ರೆ ರಾಮನ ಆಶೀರ್ವಾದ ಯಾರಿಗಿರ್ತದೆ? ಎಲ್ಲರೂ ರಾಮನೇ ಒಂದು ಎಂಥ ಕಷ್ಟದ ಸಮಯ ಬಂದರು ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸಮಾಜ ಸ್ಥಾಪನೆ ಮಾಡಬೇಕಾದ್ರೆ ಅವ್ರ ಗುರುಗಳು ಸಮರ್ಥ ರಾಮದಾಸರು ಹೇಳ್ತಾರೆ, ಶ್ರೀರಾಮ್ ಜಯರಾಮ್ ಜಯರಾಮ್ ಅಂತ 1 ಕೋಟಿ ಜಪ ಮಾಡಿ ನೀವು ಹೋಗ್ಬೇಕಂದ್ರೆ 1 ಕೋಟಿ ಜಪ ಮಾಡಿ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಜಪ ಮಾಡೋದಾಗ ತಂಜಾವೂರಿಂದ ಪೂರ ಕನ್ಯಾಕುಮಾರಿಯಿಂದ ಕಾಶ್ಮೀರ ಆಮೇಲೆ ಅಟಕದಿಂದ ಕಟಕ್ ಇಡೀ ಭಾರತ ದೇಶವೇನೆಂದ್ರೆ ತಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ. ಅಂಥ ಶಕ್ತಿ ಪ್ರಭು ಶ್ರೀರಾಮಚಂದ್ರ ಬರೀ ರಾಮನಲ್ಲದ. ಅದಕ್ಕಾಗಿ ಅನೇಕ ನಮ್ಮ ಹಿಂದಿನ ಲಾಲ್ ಕೃಷ್ಣ ಅದ್ವಾನಿಯವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಮರಥ ಯಾತ್ರೆ ಮಾಡಿದ್ರು. ಬಿಹಾರಿನ ಸಮಷ್ಟಿಪುರದಲ್ಲಿಂದ ಅವ್ರಿಗೆ ಅರೆಸ್ಟ್ ಮಾಡಿದಾಗ ಅಂದಿನ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವ್ರಿಗೆ ಜೈಲಾಗ್ತಾನೆ. ಆದ್ರೆ ಗೊತ್ತಿರ್ಬೋದು ಅವನು ಕೂಡ ಚಾರಾ ಹೋಟೆಲ್ ಮಾಡಿ ಮುಂದೊಂದು ದಿನ ಜೈಲೇ ಕೂತನು. ಅಂತ ಈ ಪ್ರಭು ಶ್ರೀರಾಮಚಂದ್ರಿಗೆ ಶಾಪ ಏನಪ್ಪ ಅಂದ್ರೆ ಅವನೇನು ತಡ್ತು. ಅದಕ್ಕಾಗಿ ನಮ್ಗೆ ಒಂದು ಇವತ್ತು ಇಲ್ಲೇ ನಮ್ಮ ಕಾಕಡೆ ಚೌಕ್ನಾಗ ನಮ್ಮ ಪ್ರತಾಪ್ ಕಾಕಡೆಯವರಾಗಲಿ, ಹನುಮಂತ್ ಪೂಜಾರಿ ಆಗಲಿ, ಅನೇಕ ಇಲ್ಲಿಂದ ಫ್ಲಾಟಿಂದು ಇಟ್ಟಿಂದ ಎಲ್ಲೋ ಡಿಸ್ಪ್ಯೂಟ್ ಇರ್ತವೆ, ಕಿರಿಕಿರಿ ಇರ್ತವೆ. ಕೂತು ಸಾಲ್ವ್ ಮಾಡ್ತಾರೆ. ಹೇಳ್ತಾರೆ ನಿಮ್ದು ಅದ ಇದು, ಅವ್ರದ್ದೇ ಅದ ಇದು, ನೀವು ಕಬ್ಜಾ ಮಾಡಿ ತೆಗಿಬೇಕಂತ. ಅದೇ ರೀತಿ ರಾಮ ಮಂದಿರ ಸ್ಥಳ ಏನು ಮಂದಿರ ಜಾಗ ವಿವಾದಿತ ಸ್ಥಳ ಇರಲಿಲ್ಲ. ಅದು ಶ್ರೀರಾಮಚಂದ್ರನ ಹುಟ್ಟಿ ಜಾಗ ಅಯೋಧ್ಯ. ಅಲ್ಲೇನಂದ್ರೆ ಅದು ಧ್ವಂಸ ಮಾಡಿ ಬಾಬ್ರಿ ಮಸ್ಜಿದ್ ಕಟ್ಟಿರು. ಅದು ಏನಪ್ಪ ಇತ್ಯರ್ಥ ಆಗಬೇಕಾದ್ರೆ ನಮ್ಗೆ 500 ವರ್ಷ ಆಯ್ತು. ಏನು ನೀವೆಲ್ಲ ಒಂದು ಕ್ಷಣದಾಗ ಮಾಡಿಕೊಡ್ತೀರಿ ಅಂದ್ರೆ ಅಂಥ ನಾವು ಕಠಿಣ ಪರಿಸ್ಥಿತಿಯಿಂದ ಹೊರಗೆ ಬಂದು ಇವತ್ತೇನೆಂದರೆ ಪ್ರಭು ರಾಮಚಂದ್ರನಂದ್ರೆ
ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ವಿ. ಆ ಪ್ರಭು ಏನು ರಾಮ ಇದನ್ನಲ್ಲ, ಆ ಕೆತ್ತನೆ ಆದಂಥ ಮೂರ್ತಿ ಕೂಡ ನಮ್ಮ ಕರ್ನಾಟಕದ್ದು. ಅದು ನಮ್ಮ ಹೆಮ್ಮೆ ವಿಷಯ. ಇವತ್ತು ನಮ್ಮ ಪ್ರತಾಪ್ ಕಾಕಡೆಯವರು, ಹನುಮಂತ ಪೂಜಾರಿ ಎಲ್ಲ ಕಲ್ತು ಅಯೋಧ್ಯಕ್ಕೆ ಹೋಗಿ ನಮ್ಗೆ ನೇರ ದರ್ಶನ ಮಾಡೋಕ್ಕಾಗಲ್ಲ. ಆ ಅಯೋಧ್ಯೆ ಶ್ರೀರಾಮಚಂದ್ರ ಪ್ರಭುಗೆ ಕಾಕಡೆ ಚೌಕ್ ತಂದಿರಿ. ಅಂಥ ಪುಣ್ಯ ಏನಪ್ಪ ಅಂದ್ರೆ ತಾವು ಕೊಟ್ಟರೆ ತಮಗೂ ಕೂಡ ಅಂದರೆ ಎಲ್ಲರ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಕರ್ನಾಟಕಕ್ಕೂ ಆ ಅಯೋಧ್ಯೆಗೂ ಅನೇಕ ಸಂಬಂಧ. ನಮ್ಮ ಅವರು ಕಿಷ್ಕಿಂದೆಗೆ ಬರ್ತಾರೆ, ಅಲ್ಲೇನಪ್ಪ ಹನುಮಾನಿ ಭೇಟಿ ಆಗ್ತಾರೆ. ಮುಂದೇನಪ್ಪ ಅಂದ್ರೆ ನಮ್ಮ ಇಲ್ಲಿ ಶ್ರೀ ಕ್ಷೇತ್ರಕ್ಕೆ ಬಂದ್ರೆ ಅನೇಕ ಉದಾಹರಣೆಗಳು. ಅದಕ್ಕಾಗಿ ಇಂಥ ಒಂದು ಪಾವನ ಒಂದು ಕೆಲಸಕ್ಕೆ ಏನಪ್ಪ ಅಂದ್ರೆ ತಾವು ಬಂದಿರಿ. ಇನ್ನೊಂದು ಕತೆ ಹೇಳ್ತೀನಿ ನಿಮ್ಗೆ. ಶ್ರೀರಾಮ ಏನಂದರೆ ವನವಾಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಸೀತಾಮಾತೆ ಅಪ್ಪಣೆ ಮಾಡಿ ರಾವಣ ಏನಂದ್ರೆ ಲಂಕಾಗೆ ತೊಗೊಂಡು ಹೋಗ್ತಾನೆ. ಲಂಕಾಗೆ ತೊಗೊಂಡು ಹೋದಾಗ ಅದೇ ಅವ್ರ ಹೆಂಡತಿ ಮಂಡೋದರಿ ಹೇಳ್ತಾಳ, ಅಲ್ಲಿ ಶ್ರೀರಾಮಚಂದ್ರ ಏನಪ್ಪ ಅಂದರೆ ನಿನಗೆ ಸಂಹಾರ ಮಾಡೋಕ್ಕೆ ರಾಮ ಸೇತು ಕಟ್ತಾ ಇದ್ದೇನೆ, ಬರೀ ಒಂದು ಕಲ್ ಮ್ಯಾಗ ರಾಮ ಅಂತ ಬರೆದ್ರೆ ಕಲ್ ತೇಲ್ತ ಅಂಥ ಶಕ್ತಿ ಇದ್ದವ ನಾವ, ನೀ ಹೆಂಗೆ ನಿಂದ್ರಕ್ಕೆ ಸಾಧ್ಯ ಅದ? ಅರ್ಸಲಕ್ಕೆ ನೀ ಹೋಗಿ ಅವನಿಗೆ ಕ್ಷಮೆ ಕೇಳು, ನಿನಗೇನಪ್ಪ ಅಂದ್ರೆ ಕ್ಷಮೆ ಮಾಡಿ ಆ ಸೀತಾಮಾತೆ ಕೊಟ್ಟು ಕಳಿಸು, ಪುನಃ ನೀ ಇರೋ ಅಂದಾಗ ಅವ ಹೇಳ್ತಾನೆ, ಎಂಥ ಹುಚ್ಚಿದೆ, ಹೆಂಡತಿಗೆ ಬೈತಾನೆ, ನನ್ನ ಶಕ್ತಿ ಬಗ್ಗೆ ನೀನು ನೋಡ್ತೇನು, ನಾನು ಕೂಡ ಅವನಿಗಿಂತ ಭಾಳ ದೊಡ್ಡ ಶಕ್ತಿವಾನಿದ್ದೀನಿ, ನನ್ನ ಹೆಸರು ಕೂಡ ಒಂದು ಕಲ್ ಮ್ಯಾಗ ರಾವಣ ಅಂತ ಬರೆದು ನಾನು ಕೂಡ ನೀರು ಮ್ಯಾಗ ತೇರಿಸಿ ಅಂಥ ಶಕ್ತಿ ನನ್ನ ಬಲ್ಲಿ ಅಂತ ಹೇಳ್ತಾನೆ. ಅವಾಗ ಏನು ಮಾಡ್ತಾರೆ, ಲಂಕೆಗೆ ಏನು ಮಾಡ್ತಾರೆ, ಎಲ್ಲ ಜನರಿಗೆ ಆಹ್ವಾನ ಮಾಡ್ತಾರೆ. ಎಲ್ಲರೂ ಏನಂತಾರೆ, ಇವತ್ತು ರಾವಣ ಏನಪ್ಪ ಅಂದರೆ ಆ ಲಂಕೆಯಲ್ಲಿರೋ ಒಂದು ನದಿಯಲ್ಲಿ ಏನಪ್ಪ ಅಂದರೆ ರಾವಣ ಅಂತ ಕಲ್ ಮ್ಯಾಗ ಬರೆದು ಬಿಡ್ತಾನೆ, ಅದು ಕೂಡ ತೇಲ್ತಾನೆ. ಆಗ ಎಲ್ಲ ಸೈನಿಕರು, ರಾಜರು ಎಲ್ಲ ಬಂದು ಪ್ರಭು ಶ್ರೀರಾವಣಕ್ಕೆ ಜಯ ಹೋ ಅನ್ಕೋತ ಬರ್ತಾರೆ. ಬಂದು ಒಂದು ಮುಹೂರ್ತ ಟೈಮಿಗೆ ಆ ಕಲ್ಲಿಗೆ ಪೂಜೆ ಮಾಡಿ ಆ ಕಲ್ಲಿನ ಮ್ಯಾಗ ರಾವಣ ಅಂತ ಬರೆದು ಆ ಕಲ್ಲಿನಪ್ಪ ನೀರು ಮ್ಯಾಗ ಬಿಟ್ಬಿಡ್ತಾನೆ. ಆ ಕಲ್ಲು ಕೂಡ ನೀರು ಮ್ಯಾಗ ತೇಲಿ ಶುರು ಮಾಡ್ತದೆ. ಆವಾಗ ಲಂಕಾಪತಿ ರಾವಣಕ್ಕೆ ಜಯ ಹೋ ಅಂತಾರೆ. ಆವಾಗ ಮನೆಗೆ ಬಂದ್ಮ್ಯಾಗ ಅವ್ರ ಹೆಂಡತಿ ಕೇಳ್ತಾರೆ, ನೀ ಇಂಥ ಪಾಪಿ ಇದ್ದಿ, ನಿನ್ನ ಹೆಸರು ಬರೆದ್ರು ಕೂಡ ನೀರು ಹೆಂಗೆ ಕಲ್ ಮ್ಯಾಗ ತೇಲ್ತು ಅಂದ್ರೆ ಅವ ಹೇಳ್ತಾನೆ, ಹುಚ್ಚಿದ್ದಿ, ನಾ ರಾವಣ ಅಂತ ಬರ್ದಿದ, ಆದರೆ ಬಿಡಬೇಕಾದ್ರೆ ರಾಮ ನಿಂದ ಕಲ್ಲನ್ನು ಬಿಟ್ಟಿನಿ, ಅದ್ರ ಮ್ಯಾಗ ನೀರು ತೇಲ್ತು ಹೇಳ್ತಾನೆ. ಇಂಥ ಒಂದೇನಪ್ಪ ಅಂದರೆ ಆ ಶಕ್ತಿ ಪ್ರಭು ರಾಮ ಬಂದಿತ್ತು. ಇಂಥ ಒಂದು ಒಳ್ಳೆ
हर घर में अब एक ही नारा गूंजेगा, मेरे भारत का बच्चा बच्चा जय जय श्री राम बोलेगा। मेरे भारत का बच्चा बच्चा क्या बोलेगा? ರವಿ ರಾಠೋಡ್, ರವಿಕುಮಾರ್ ಸುಂಕದ್, ಚನ್ನಪ್ಪ ವರ್ನಾಳ್. ಐರ್ವಾಡಿ ಮರಾಠ ಸಮಾಜದ ಅಧ್ಯಕ್ಷರಾದ ಪ್ರತಾಪ ಕಾಕಡೆ ಮಾತನಾಡಿದರು. ಎಲ್ಲರಿಗೆ ನನ್ನ ನಮಸ್ಕಾರ. ನಮ್ಮ ಎಲ್ಲ ಅಣ್ಣತಮ್ಮರು ಮತ್ತು ನಮ್ಮ ಅಕ್ಕ ತಂಗಿಯರು ಬಂದು ನಮ್ಗೆ ಭಾಳ ಟೈಮ್ ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ಬಂದಿದ್ದಕ್ಕೆ ನಾ ಎಲ್ಲರಿಗೆ ಧನ್ಯವಾದ ಹೇಳುತ್ತಾ ಮೊದಲನೇ ನಮ್ಮದು ಮೂರ್ತಿ ದರ್ಶನ ಮಾಡ್ಕೊಂಡು ನಮ್ಮ ಅಕ್ಕಂಗಿದವರು ಅಂದ್ರೆ ಯಾರಂದ್ರೆ ನಮ್ಮ ಮಥುರಾಬಾಯಿ ಅಜ್ಜಿ ಇದ್ದರು. ಅವ್ರ ಬಲ್ಲಿ ನಾ ಸಣ್ಣ ಆಗಿ ದೊಡ್ಡ ಬೆಳೆದವಿದ್ದೀನಿ. ಅವ್ರಿಗೆ ನಮ್ಮ ಅಕ್ಕವ್ರಿಗೆ ಗೊತ್ತದೇನಲ್ಲ, ಅವ್ರ ಹೆಸರು ಕೇಳಿದ್ರೆ ಇವತ್ತು ಜಯಶ್ರೀ ಅಂತ ಅವ್ರ ಹೆಸರದ. ಅವ್ರ ಅತ್ತೆಯವ್ರ ಬಲ್ಲಿ ನಾನು ಇರ್ತೀವಿ ಸಣ್ಣ ಚಿಕ್ಕಿದ್ದಾಗ. ನಮ್ಮ ಬಾಲಚಂದ್ರ ಸಾಹೇಬ್ರ ಅವ್ರ ಹೆಸರ. ಇವತ್ತಿನ ಬಂದು ನಮ್ಮ ಶೋಭೆಗೆ ನಮ್ಮ ಕಾರ್ಯಕ್ರಮ ಶೋಭೆ ತಂದಿದ್ದಕ್ಕೆ ಅವರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ನಾನು ವೇದಿಕೆ ಮ್ಯಾಗೆ ಇದ್ದ ನಮ್ಮ ಬಿ ಜಿ ಪಾಟೀಲ್ ಸಾಹೇಬರು ಮತ್ತು ಚಂದ್ರಶೇಖರ್ ಎಸ್ ಪರಸರೆಡ್ಡಿ ಸಾಹೇಬರು ಮತ್ತು ನಮ್ಮ ಸಿದ್ದಾಜಿ ಪಾಟೀಲ್ ಅವರು, ಇವರಿಗೆ ಕೃಷ್ಣ ನಾಯಕ್ ಅವರು ಮತ್ತು ದಿಗಂಬರ್ ಅವರಿಗೆ, ನಮ್ಮ ತಂಗಿಯಾದ ಗಂಗಮ್ಮ ಮುನ್ನೋಳಿ ಅವರಿಗೆ, ನಮ್ಮ ಅಕ್ಕೋರಾದ ಅರುಣಾ ಪಾಟೀಲ್ ಅವ್ರಿಗೆ, ನಮ್ಮ ಯಾತ್ರಾ ಟೀಮರ್ ಅವರು ಯಾವತ್ತೂ ನಮ್ಮ ಯಾತ್ರಾ ಕೂಡ ಇರ್ತಾರೆ, ಟೀಮ್ ಮುಖಂಡಾಗಿ ಇರ್ತಾರೆ ಅವ್ರು ಹೆಣ್ಮಕ್ಳದಾಗಿರಿ. ಅಡುಗೆ ಪಿಡಿಗೆ ಎಲ್ಲ ನಮ್ಮ ಅಕ್ಕೋರೇ ಮಾಡ್ತಾರೆ ಇಲ್ಲಿ ಎಲ್ಲ. ಮುಂದೆ ಹಿಂಗೆ ಎಲ್ಲರೂ ಬರ್ಬೇಕು, ನಮ್ಮ ಅಕ್ಕದವ್ರಿಗೆ ಎಲ್ಲರೂ ಬರ್ಬೇಕು ನಮ್ಮ ಜೊತೆಗೆ ಅಂತ ನಾನು ಒಂದು ಬೇಡ್ಕೊತೀನಿ ಇದರಲ್ಲಿ. ಇವರಿಗೆ ವೇದಿಕೆ ಮ್ಯಾಗೆ ಇದ್ದ ಎಲ್ಲ ಅತಿಥಿ ಮಾನ್ಯರಿಗೆ ಧನ್ಯವಾದ ಹೇಳ್ತಾ, ನಾನು ಇವತ್ತಿನ ದಿನ ಇದು ಮಾಡಬೇಕು ಕಾರ್ಯಕ್ರಮ ಅಂತ ನಮ್ಮ ಹುಡುಗರು ಎಲ್ಲ ನಮ್ಮ ಇಟಂಗಿ ಭಟ್ಟಿ ಎಲ್ಲ ಬಡವರು ಆಟ ಶ್ರೀಮಂತರಿಲ್ಲ ನಮ್ಮ ಭಾಗದಾಗ. ಬಿಲ್ಕುಲ್ ಬಡವರು ಹುಡುಗರು ಎಲ್ಲರೂ ನಮ್ಮ ಯುವಕರು ನನ್ನ ಬಳಿ ಬಂದರು. ಕಾಕಡೆ ಮಾಲಕರೇ ಒಂದು ಕಾರ್ಯಕ್ರಮ ಮಾಡೋಣ ಅಂತ ನನಗೊಂದು ಸಲಹೆ ತೊಗೊಂಡ್ರು. ಆಯ್ತಪ್ಪ ಏನು ಕಾರ್ಯಕ್ರಮ ಮಾಡ್ತೀರಂತ ನನಗೂ ಜರ ಜಮೀನಿನಲ್ಲಿ ಕಾಲ ನಿಂದಿರಲಿಲ್ಲ ನೆಲದ ಮ್ಯಾಗ. ನಂದು ಯಾಕೋ ಇಷ್ಟು ಪರಗಳು ಬಂದು ನನಗೆ ಕೇಳತ್ತಾರ, ಇದು ಹನುಮನ್ ಸೇನಾ ಅದ ನಮ್ಮಲ್ಲಿ ರಾಮೇ ಬಂದಾರ ನಮ್ಮ ಧ್ವಲ್ಲಿ ಅಂತ ಕಿಶನ್ ತಿಳ್ಕೊಂಡು ನಂದೇನು ಕಾಲು ನೆಲ ಮೇಲೆ ನಿಂದ್ರೆ ನೀವು ಏನು ಮಾಡ್ತಿರೋದಕ್ಕೆ ತಯಾರಿದ್ದೀನಿ ನಾನು ಅಂತ ಕಿಶನ್ ಜೈಕೋಶ್ ಹೊಡ್ಬಿಟ್ಟೆವು. ನಮ್ಮ ಯುವಕರು ಇವತ್ತಿನ ದಿನ ನೋಡ್ರಿ, ಇಲ್ಲಿ ಜಾತಿ ಇಲ್ಲ, ಯಾವುದು ಭೇದ ಇಲ್ಲ, ಭಾವನಾ ಇಲ್ಲ, ಎಲ್ಲ ಜಾತಿದವರು, ಎಲ್ಲ ಅಕ್ಕ ತಂಗಿಯವರು, ಅಣ್ಣ ತಮ್ಮವರು ಎಲ್ಲರೂ ಕೂಡಿ ಇದು ಯಾತ್ರಾ ನಾವು ತಯಾರು ಮಾಡಿ ಇವತ್ತಿನ ದಿನ ನಮ್ಮ ಹುಡುಗರು ಏನಂದ್ರು, ರಾಮ ಎಲ್ಲರೂ ಇದಕ್ಕೆ ಫೋಟೋಕ್ಕೆ ಪೂಜೆ ಮಾಡ್ತಾರೆ, ಮಲಗ್ರೆ ನಾವು ಮೂರ್ತಿ ತರ್ಸೋ ಕೋಶಿಶ್ ಮಾಡ್ರಿ ಅಂದ್ರೆ ಇಮಿಡಿಯೇಟ್ಲಿ ನಾ ಪುಣಕ್ಕೆ ಫೋನ್ ಮಾಡಿ ನಾನು ಮೂರ್ತಿ ಆರ್ಡರ್ ಕೊಟ್ಟು ಇಮಿಡಿಯೇಟ್ಲಿ ಸಾಕಷ್ಟು ಕಷ್ಟದಾಗ ಮೂರ್ತಿ ತಂದು ಇವತ್ತು ಕೂಡಿಸಿ ಎಲ್ಲರಿಗೆ ಅಯೋಧ್ಯೆ ಹೋಗೋದು ಬೇಡ, ನಮ್ಮ ಕಾಕಡೆ ಚೌಕಿನಲ್ಲಿ ದರ್ಶನ ತಗೋಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಇಷ್ಟೇ ಅಲ್ಲ, ನಮ್ಮ ಭಾಗಕ್ಕೆ ಬಡು ಭಾಗ ಭಾಳ ಬಡು ಭಾಗ ಅಂದ್ರೆ ಕೂಲಿ ಕಾರ್ಮಿಕರು ಇವತ್ತಿನ ದಿನ ರಾಮಪ್ರಭು ಹೆಸರ ಮ್ಯಾಗ ಕೆಲಸ ಬಿಟ್ಟು ಇವತ್ತಿನ ನಾವು ಕೆಲಸ ಮಾಡಲ್ಲ, ಸಲ್ಕಿ ಕೈಯಾಗ ಹಿಡಲ್ಲ. ನಾವು ಇವತ್ತು ರಾಮನ ದರ್ಶನ ತೋಲಕ್ಕೆ ಬರ್ತೀವಂತ ಇವತ್ತು 1,000-1,500 ಕೂಲಿ ಕಾರ್ಮಿಕರು ಇವತ್ತು ಇಲ್ಲಿ ನಮ್ಮಲ್ಲಿ ಇದ್ದಾರೆ. ಇವತ್ತು ಕೆಲಸ ಮಾಡಲಿಲ್ಲ ಅವರು. ಇವತ್ತಿನ ಒಂದು ದಿನದ ಕೂಲಿ ರಾಮಚಂದ್ರ ಪ್ರಭು ಮಾಗೆ ಏರ್ಸ್ಬಿಟ್ಟಾರ ಅವರು. ಎಷ್ಟು ಅಭಿಮಾನಿ ನಮ್ಮ ಏರಿಯಾದಾಗ ರೀ. ಮತ್ತು ನಮ್ಮಲ್ಲಿ ಇಟಂಗಿ ಭಟ್ಟಿ ಇವೇದು ಕೊಕ್ಕಲ್ಗೇರು ಇವರು ನಮ್ಮಲ್ಲಿ ಭಾಳ ಬಡತನ. ನಮ್ಮ ಭಾಗ ಇದು ಕಾಕಡೆ ಚೌಕ, ರಾಮನಗರ ಆಗಲಿ, ನಮ್ಮದು ಶಿವಲಾಲ್ ನಗರ ಆಗಲಿ, ಭೀಮ್ ನಗರ ಆಗಲಿ, ಹನುಮಾನ್ ನಗರ ಆಗಲಿ, ನಾವು ಒಂದಿನ ನಮ್ಮ ಚಂದ್ರಶೇಖರ್ ಸಾಹೇಬರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮಲ್ಲಿ ಒಂದು ಬ್ಯಾಂಕ್ ಬೇಕು, ಇಲ್ಲಿ 10-20 ಬಡ್ಡಿ ಕೊಟ್ಟು ನಮ್ಮ ಜನರಿಗೆಲ್ಲ ಸುಲಿಲಕತ್ತಾರಂತ ನಮ್ಮ ಸಾಹೇಬರು ಅಧ್ಯಕ್ಷರು ಜರ ಎದ್ದು ನಿಂತಿದ್ದಾರೆ, ಎಲ್ಲರಿಗೆ ಪರಿಚಯ ಕೊಡಬೇಕು. ಇವರು ಎಲ್ಲರಿಗೆ ಒಂದು 16% ಬಡ್ಡಿದಲ್ಲಿ ದರದಲ್ಲಿ ಇವರು ಎಲ್ಲರಿಗೆ ಇಟ್ಟಿಂಗ್ ಬಿಟ್ಟಿದ್ದವರಿಗೆ ದುಡ್ಡು ಕೊಟ್ಟು ಇವತ್ತು ಯಶಸ್ವಿ ಆಗಿದ್ದಾರೆ. ಎಲ್ಲರೂ ಅನುಕೂಲಿಸ್ದಾಗಿ ಉಲ್ಟಾ SB ಅಕೌಂಟ್ದಾಗ ಅಲ್ಲಿ ದುಡ್ಡು ಇಡ್ಲಕತ್ತಾರೆ ನಮ್ಮ ಬ್ಯಾಂಕಿನಲ್ಲಿ, ಸಾಹೇಬರ್ ಬ್ಯಾಂಕಿನಲ್ಲಿ. ಇದಕ್ಕಾಗಿ ನಾವು ಸಾಹೇಬ್ರಿಗೂ ಧನ್ಯವಾದ ಹೇಳ್ಕೊಂತ
ನಿಂಬೆ ಅಂಕದು ಇಲ್ಲ ಎಲ್ಲರೂ ಅಧ್ಯಕ್ಷರ ಹೆಸರು ಹೇಳ್ಬೇಕು ಸರ್. ನಮ್ಮ ಹನುಮಂತ ಪೂಜಾರಿ ನಮ್ಮ ಬೆನ್ನೆಲು ಇದ್ದಂಗೆ ನೀವು ಏನು ಭೀ ಮಾಡ್ರಿ ನಾನು ನೋಡ್ಕೋತೀನಿ ನಮ್ಮದೊಂದು ಶಬ್ದ ಅವ್ರ ಬಳಿ ತಯಾರದ. ಅದು ಏನದ ಅವ್ರ ಬಳಿ ಗೊತ್ತಿಲ್ಲ, ಬರಲ್ಲ ಭಾಳ ನಮ್ಮಲ್ಲಿ ಹಿಂದೆ ಬೆಂಬಲ ನನಗೆ ಭಾಳ ದೊಡ್ಡದ. ರಾಮನ ಬಗ್ಗೆ ಸಾಕಷ್ಟು ಮಂದಿ ಕತೆ ಹೇಳಿದ್ದಾರೆ, ನಾನು ಅಷ್ಟು ಹೇಳಪ್ಲಿ ಇಲ್ಲ. ನಮ್ಮ ಅಕ್ಕ ತಂಗಿಯವರಿಗೆ ಇಲ್ಲಿ ಬಂದಿದ್ದ ಶೋಭಾ ನಮ್ಮ ಕಾರ್ಯಕ್ರಮ ಶೋಭಾ ಕೊಟ್ಟಿದ್ದ ಇನ್ನೊಮ್ಮನ ಧನ್ಯವಾದ ಅನಿಸ್ಕೋತ ನಮಸ್ಕಾರ. ಓ ಮೊಬೈಲ್ ಅವರೇ, ನಿಮ್ದು ಬೆನ್ನು ಕೈ ಬರ್ತಾ ಇದೆ. ದಯಮಾಡಿ ಎಲ್ಲ ಅಕ್ಕ ತಂಗಿಯರಲ್ಲಿ ತಾಯಂದಿರ ಕಳಕಳಿ ಮನವಿ, ನಿಮಗಾಗಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಪ್ರಸಾದ ಸೇವನೆ ಮಾಡಿ ಹೋಗಬೇಕಾಗಿ ವಿನಂತಿ. ಅವರಿಗೆ ಊಟ ಪ್ರಸಾದ ಮಾಡಿಸಿ ಕಳಿಸ್ಬೇಕಂತ ತಮ್ಮ ಕಾರ್ಯಕರ್ತರಲ್ಲೂ ಕೂಡ ವಿನಂತಿ ಮಾಡ್ಕೊತಾ ಇದ್ದಾರೆ. ಬಂದ್ಬಿಡು ಸಂಗಮೇಶ್. ಅಲ್ಲ ಬರ್ರಿ ನೀವು. ಅವ್ರ ಹೆಸರು ಹೇಳಿ ನಿಂತು ಸರ್ ನೋಡ್ರಿ ಬೇಕಾ ಹೆಸರು ಹೇಳ್ರಿ ಸರ್. ಇಲ್ಲ ಇನ್ನೊಂದು ಅರ್ಧ ತಾಸು ಬರ್ರಿ ಯಾರು ಎಲ್ಲರೂ ಗ್ರೂಪ್ ನಿಂದಿರೋದು ಅಣ್ಣ. ಇಲ್ಲ ಈ ಸೈಡ್ ಮೇಡಮ್ ಅವಿ ನಿಂದಿರವಿ. ಈ ಸಂದರ್ಭದಲ್ಲಿ ಬಡಾವಣೆಯ ಪ್ರಮುಖರು ಮಾತನಾಡಿದರು. ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ನಡೆಸಿದೆ. ನಾವು ಇವತ್ತಿನ ದಿನ ಪೂರ್ತಿ ಜಗತ್ತ ಭಾರತ ದೇಶ
ಎಲ್ಲ ಊರಲ್ಲಿ ಓಣಿನಲ್ಲಿ ಇವತ್ತಿನ ದಿನ ಕಾರ್ಯಕ್ರಮ ರಾಮ ಪ್ರತಿಷ್ಠಾಪನೆದು ಕಾರ್ಯಕ್ರಮ ನಡೆದಿದೆ. ಎಲ್ಲರಿಗಿನ್ನ ನಮಗೆ ಏನು ಖುಷಿಯಾಗಿದೆ ಅಂದ್ರೆ ಇವತ್ತು ನಾವು ಸ್ವರ್ಗನಲ್ಲಿ ಇದ್ದೆ, ಹಿಂದೂಸ್ತಾನದಲ್ಲಿ ಇದ್ದೆ, ಏನೂ ನಮಗೇನು ಅರ್ಥ ಆಗಲ್ಲಾಗ್ಯದ. ನಮ್ಮ ಎಲ್ಲ ಹೋಶ್ ಹಾರೋಗ್ಯದ. ಇವತ್ತಿನ ದಿನ ಇಷ್ಟು ದೊಡ್ಡ ಕಾರ್ಯಕ್ರಮ ಇವತ್ತಿನ ದಿನ ರಾಮ ಪ್ರಭುನೇ ನಮ್ಮಲ್ಲಿ ಇಳಿದ ಭಾರತ ದೇಶನಾಗ ಇಳಿದು ನಮ್ಮ ಎಲ್ಲ ಶರೀರದ ಹೊಕ್ಕಿ ಇದು ಎಲ್ಲ ಮಾಡ್ರಿ ಅಂತ ನಮಗೆಲ್ಲ ಶಕ್ತಿ ಮತ್ತು ಉತ್ಸಾಹ ಕೊಟ್ಟಿದ್ದಕ್ಕೆ ನಾವು ಇವತ್ತಿನ ದಿನ ಗುಲ್ಬರ್ಗಾನಲ್ಲಿ ಕಾಕಡೆ ಚೌಕ ಇಲ್ಲಿ ನಾವು ಒಂದು ಮೂರ್ತಿ ಪೂಜಿಸಿ ಮತ್ತು ಪ್ರಸಾದ ಮತ್ತು ನಮ್ಮ ಎಲ್ಲ ಜನರು ಏರಿಯಾದವರು ಎಲ್ಲ ಬಡವರು ಬದುಕರು ಎಲ್ಲರೂ ಕೂಡಿ ಭವ್ಯ ಒಂದು ಕಾರ್ಯಕ್ರಮ ರಾಮ ಮಂದಿರದು ಭವ್ಯ ಕಾರ್ಯಕ್ರಮ ನಡೆಸಿದ್ದೀವಿ. ಮತ್ತು ನಮ್ಮದು ಏನು ಪ್ರಾಣ ಪ್ರತಿಷ್ಠೆ ಇವತ್ತಿನ ದಿನ ಇದೆ. ಇದು ನಮ್ಮ 1000 ವರ್ಷದಿಂದ ಕನಸಿತ್ತು. ನಮ್ಮ ಹಿರಿಯರು ನಮ್ಮ ಹಿಂದೂ ಸನಾತನ ಇವತ್ತಿನ ದಿನ ಖುಷಿಲಿಂತ ಏನು ಅರ್ಥ ಆಗಲ್ಲತ್ತು. ನಮ್ಮ ಹಿಂದೂ ಸನಾತನ ಧರ್ಮ ಉಳಿದಿದೆ ಇವತ್ತಿನ ದಿನ, ಇಲ್ಲಿ ಬೆಳೀತದ ಅಂತ ಕಿಶಿಂದ ನಾನು ಹೇಳುತ್ತಾ ನಮ್ಮ ಕಾಕಡೆ ಚೌಕ್ನಲ್ಲಿ ನಮ್ಮ ಎಲ್ಲ ಮಿತ್ರ ಮಂಡಳಿಗಳು ಅಷ್ಟು ಮಂದಿ, ನಮ್ಮ ವಕೀಲ್ ಸಾಹೇಬರು, ಶಾಂತಿ ದುದ್ನಿ ಅವರು, ಮುನ್ನೋಳಿ ನಮ್ಮ ಬಸು ಮುನ್ನೋಳಿ ಅವರು, ಕಾರ್ಪೊರೇಟರ್ ಸಾಹೇಬರು, ಮತ್ತು ನಮ್ಮ ಮಗ ಆದ ಪುರುಷೋತ್ತಮ್ ಕಾಕಡೆ, ಹಳೆ ಆದ ವಿಶಾಲ್ ಚವ್ಹಾಣ, ಎಲ್ಲರ ಮುಖದಿಂದ ನಾವು ಎಲ್ಲರೂ ಕೂಡಿ ಇವತ್ತಿನ ದಿನ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡು ಅಪ್ಪವ್ರಿಗೆ ಕರೆಸಿ, ಬಬಲಾಮುತ್ತೆ ಅಪ್ಪವ್ರಿಗೆ ಕರೆಸಿ ಇವತ್ತಿನ ದಿನ ಸಮಯ ಪೂಜೆ ಮುಗಿಸ್ಕೊಂಡು ಇವತ್ತಿನ ದಿನ ನಾವು ರಾಮ ಪ್ರತಿಷ್ಠಾಪನೆದು ಪೂಜೆ ಮುಗಿಸಿ ಬಿಟ್ಟಿದ್ದೇವೆ. ಕಲಬುರಗಿ ನಗರದ ಕಾಕಡೆ ಚೌಕಿನಲ್ಲಿ ಏನು ನಾವು ರಾಮ ಮಂದಿರ ನಿಮಿತ್ತವಾಗಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು, ಈ ಕಾರ್ಯಕ್ರಮ ಸಾವಿರಾರು ವರ್ಷಗಳ ಹಿಂದಿನ ಕನಸು ಇವತ್ತು ನನಸಾಗಿದೆ. ಈ ಕನಸು ಕಂಡಂಥ ಅನೇಕ ಮಹನೀಯರು, ಭಕ್ತಾದಿಗಳು, ಶರಣರು ಮತ್ತು ಸಂತರು ಇವತ್ತು ನಮ್ಮ ಜೊತೆಗೆ ಇಲ್ಲ. ಆದರೂ ಕೂಡ ಅವರ ಆತ್ಮ, ಅವರ ಧೈರ್ಯ, ಅವರ ಶಕ್ತಿ, ಅವರ ನೆನಪು ಈ ಜಗತ್ತಿನಲ್ಲಿ ಇವತ್ತಿಗೂ ನಾವು ನೋಡ್ತೇವೆ. ಅವರೆಲ್ಲರ ನೆನಪು ಶ್ರೀರಾಮ ದೇವರ ಕಣ್ಣ ಮೂರ್ತಿಯಲ್ಲಿ ತುಂಬಿಸಿ ನಾವು ಇಡೀ ಜಗತ್ತನ್ನೇ ನೋಡ್ತಾ ಇದೆ. ಮತ್ತು ಈ ರಾಮಾಯಣ ಮಹಾಭಾರತ ಏನಂತೂ ನಮ್ಮ ಕಾಲ್ಪನಿಕ ಅಂತ ಭಾಳಷ್ಟು ಜನ ಅಂದ್ಕೊಂಡಿರು, ಇವತ್ತು ಅದು ನಿಜಾದ ಅಂತ ಜಗತ್ತೇ ನಮ್ಮ ಕಡೆ ನೋಡುತ್ತಿದೆ. ರಾಮಾಯಣ ಕೇವಲ ಭಾರತಕ್ಕಷ್ಟೇ ಸೀಮಿತವಲ್ಲ, ಜಗತ್ತಿನ ನಾನಾ ದೇಶಗಳಲ್ಲಿ ಈ ರಾಮಾಯಣದ ಕಥನಗಳು ನಡೀತಾ ಇವೆ, ಕಥನ ಸಂಬಂಧಗಳಿವೆ. ಶ್ರೀಲಂಕಾ, ನೇಪಾಳ, ಬರ್ಮಾ, ಭೂತಾನ್, ದಕ್ಷಿಣ ಕೊರಿಯಾ ಇತ್ಯಾದಿ, ಇವತ್ತು ಅಮೆರಿಕದವರು ಕೂಡ ಈ ರಾಮಾಯಣ ಭವ್ಯ ರಾಮ ಮಂದಿರ ಲೈವ್ ಕಾರ್ಯಕ್ರಮ ನೋಡುತ್ತಾ ಇದ್ದಾರೆ. ಇವತ್ತಿನ ವಿಶೇಷವೇನೆಂದರೆ ಎಲ್ಲ ತಿಥಿಗಳನ್ನು ನೋಡಿಕೊಂಡು ಅಯೋಧ್ಯೆಯಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇರೋ ಅದೇ ಟೈಮಿಗೆ ನಮ್ಮ ಕಾಕಡೆ ಚೌಕಿನಲ್ಲಿ ಅದೇ ಸಮಯಕ್ಕೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ನಾವು ಅಯೋಧ್ಯೆಗೆ ಹೋಗಲಿಲ್ಲ ಅಂದರೂ ಕೂಡ ಇಲ್ಲಿಂದ ನಾವು ರಾಮ ದರ್ಶನವನ್ನು ಪಡೆದಿದ್ದೇವೆ. ಈ ರಾಮ ದರ್ಶನ ಕಾರ್ಯಕ್ರಮದಲ್ಲಿ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮೆಲ್ಲರೂ ಸಾಥಿ ಇರುವಂಥ ಪ್ರತಾಪ್ ಜಿ ಕಾಕಡೆಯವರು, ಹನುಮಂತ್ ಪೂಜಾರಿಯವರು, ರಾಜು ಖೇರೋಜಿ ಅವರು, ಬಸವರಾಜ್ ಮುನ್ನಳ್ಳಿಯವರು, ಶಾಂತು ದುಧನಿಯವರು, ಪ್ರಭು ಚವ್ಹಾಣ್ ಅವರು, ನಿಖಿಲ್ ಕಾಕಡೆಯವರು, ಇವರೆಲ್ಲರೂ ಕೂಡಿ ಮತ್ತು ಇವರೆಲ್ಲ ಸಂಘದ ಸಮಿತಿ ವತಿಯಿಂದ ಹಗಲಿರುಳು ಶ್ರಮಿಸಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಇದು ಯಾರ ಪರವಾಗಿಲ್ಲ, ಯಾರ ವಿರೋಧವಲ್ಲ. ಇದು ನಮ್ಮ ಸಕಲ ಕೋಟಿ ಜೀವರಾಶಿಗಳಿಗೆ ಮುಂಬರುವ ದಿನಗಳ ಶಾಂತಿ ನೆಮ್ಮದಿ ನೀಡಲಿ. ಮುಂದಿನ ಜೀವನ, ಮುಂದಿನ ರಾಜ್ಯ ರಾಮರಾಜ್ಯವಾಗಲಿ. ರಾಮರಾಜ್ಯ ಇಡೀ ಜಗತ್ತಿಗೆ ಮಾದರಿಯಾಗಲಿ. ಭಾರತ ಭಾರತ ಗುರು ಶ್ರೇಷ್ಠ ದೇಶವಾಗಲಿ. ಇಡೀ ಜಗತ್ತಿಗೆ ಭಾರತ ಒಂದು ಗುರು ರಾಷ್ಟ್ರವನ್ನು ಪಡೆಯಲಿ ಅಂತ ಮೋದಿಜಿಯವರು ಏನು ಸಂಕಲ್ಪ ಹೊತ್ತುಕೊಂಡಿದ್ದಾರೋ ಆ ಸಂಕಲ್ಪದಲ್ಲಿ ನಾವೆಲ್ಲರೂ ಹಗಲಿರುಳು ಶ್ರಮಿಸಿ ಅವರ ಕೈಗೊಂಡು ನಾವು ಇಲ್ಲಿಂದಲೇ ನಾವು ರಾಮ ಮಂದಿರ ದರ್ಶನ ಯಶಸ್ವಿ ಆಗಲೆಂದು ಹಾರೈಸುತ್ತಾ ನಮ್ಮ ಈ ಭಾಗದ ಎಲ್ಲ ಭಕ್ತಾದಿಗಳನ್ನು ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರ ಅವರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಯಶಸ್ವಿಗೊಳಿಸಿಕೆ ಇನ್ನೊಮ್ಮೆ ಅವರನ್ನು ನೆನೆಸುತ್ತಾ ನಾನು ರಾಜಶೇಖರ್ ಬಿ ರಾಜೇಶ್ವರ್, ಡೊಂಗೂರ್ಗಾಂವ್, ಕಾಕಡೆ ಚೌಕದ ನಿವಾಸಿಯಾಗಿ ನಮ್ಮೆಲ್ಲರ ಬೆಂಬಲಕ್ಕೆ ಹಗಲಿರುಳು ನನ್ನು ತಮ್ಮ ಜೊತೆ ಕೂಡಿಸ್ಕೊಂಡ ಪ್ರತಾಪ್ ಕಾಕಡೆಯವರಿಗೂ ಮತ್ತು ಹನುಮಂತ್ ಪೂಜಾರಿಯವರಿಗೂ, ಬಸವರಾಜ್ ಮುನ್ನಳ್ಳಿಯವರಿಗೂ, ಶಾಂತು ದುಧನಿಯವರಿಗೂ, ರಾಜು ಖೇರೋಜಿಯವರಿಗೂ ನಮ್ಮನ್ನು ಗುರುತಿಸಿ ಇದೇ ಕಾರ್ಯಕ್ರಮದಲ್ಲಿ ನಾವು ಕೇವಲ ಕಾಕಡೆ ಸೀಮಿತ ಅಲ್ಲ, ಇದು ನಮ್ಮ ಕಾಕಡೆ ಚೌಕದ ಗೊತ್ತಿದ್ದ ಕಾರ್ಯಕ್ರಮವನ್ನು ಜಗತ್ತಿಗೆ ಮುಟ್ಲಿ ಅಂತ ಮಾಧ್ಯಮ ಮುಖಾಂತರ, ಪತ್ರಿಕಾ ಮುಖಾಂತರ ನಮಗೆ ಏನು ಸಹಕರಿಸಿದಾರ ಅವರಿಗೂ ಕೂಡ ನಾವು ಧನ್ಯವಾದಗಳು ಹೇಳಿ ಜೈ ಶ್ರೀರಾಮ್. ಮಾಧ್ಯಮ ಹಾಗೂ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ನಾವು ಕಳೆದ 2 ದಿನಗಳ ಹಿಂದೆ ತಿಳಿಸಿದ ಪ್ರಕಾರ ಇವತ್ತು ಸುಮಾರು 5,000 ಜನರ ಪ್ರಸಾದ ವ್ಯವಸ್ಥೆ ಜೊತೆಗೆ ಅಯೋಧ್ಯೆಯ ಶ್ರೀರಾಮನ ಪ್ರತಿಷ್ಠಾಪನೆ ನಿಮಿತ್ತ ನಮ್ಮ ಕಾಕಡೆ ಚೌಕ್ನಲ್ಲಿ
ಈ ಒಂದು ರಾಮನ ಪೂಜೆ ನೆರವೇರಿಸಿ ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ ಅಂತ ಹೇಳಲು ಭಾಳ ಹೆಮ್ಮೆ ಅನ್ನಿಸ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮಠಾಧೀಶರು, ರಾಜಕೀಯ ಮುಖಂಡರು, ನಮ್ಮ ಬಡಾವಣೆಯ ಎಲ್ಲ ಹಿರಿಯರು, ಯುವಕರು, ವಿಶೇಷವಾಗಿ ಇದೇನು ಜೈ ಶ್ರೀರಾಮ ಸೇವಾ ಸಮಿತಿಯ ಸದಸ್ಯರು, ಕಾಕಡೆ ಮಲ್ಲಕರು, ಬಸವರಾಜಣ್ಣ, ನಾವು ಎಲ್ಲರೂ ಕೂಡಿ ಒಂದು ಸಹಕಾರದಿಂದ ನನಗನ್ಸ್ಬೇಡಿ ಈ ಕಾರ್ಯಕ್ರಮ ಕಾಕಡೆ ನಗರದಲ್ಲಿ ಅಯೋಧ್ಯೆನೇ ಬಂದು ಸೃಷ್ಟಿಯಾಗಿದೆ ಇರ್ತಕ್ಕಂಥ ಭಾವನೆ ಇಲ್ಲಿ ನಮ್ಮಲ್ಲಿ ಬಂದು ಬಿಡ್ತದೆ. ಯಾಕಂದರೆ ಇವತ್ತು ನಾವು ಟಿ ವಿ ಮಾಧ್ಯಮದಲ್ಲಿ ಅಯೋಧ್ಯೆ ನೋಡಿದ್ರೆ ಈ ಕಾಕಡೆ ನಗರದಲ್ಲಿ ಅಯೋಧ್ಯೆನೇ ಇಲ್ಲೇ ಸೃಷ್ಟಿಯಾಗಿದೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡಿದೆ. ಸುಮಾರು ಒಂದು 5,000 ಜನ ಇವತ್ತು ರಾಮನ ದರ್ಶನ ಮಾಡಿದ್ದಾರೆ, ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ಈ ಒಂದು ಭವ್ಯವಾದ ಕಾರ್ಯಕ್ರಮ ಸಹಕರಿಸಿದಂಥ ಎಲ್ಲ ಯುವ ಮುಖಂಡರಿಗೂ, ಹಿರಿಯರಿಗೂ, ವಿಶೇಷವಾಗಿ ಪ್ರತಾಪ್ ಮಲ್ಲ ಕಾಕಡೆಯವರಿಗೂ, ಹನುಮಂತ ಪೂಜಾರಿಗೂ, ಬಸವಣ್ಣವರಿಗೆ, ವಕೀಲ್ ಸಾಹೇಬರು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮ ನಾ ಭೂತೋ ನಾ ಭವಿಷ್ಯತೋ ಎಂಬ ಮಾತಿನೊಂದಿಗೆ ಈ ಕಾರ್ಯಕ್ರಮ ನಿರ್ಮಾಣ ಆಗಿದೆ. ಇವತ್ತು ನನಗನ್ನಿಸ್ತದೆ ಇನ್ನು ಸ್ವಲ್ಪ ದಿನದಲ್ಲಿ ಭಾರತ ರಾಮರಾಜ್ಯ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಇವತ್ತು ನಾನು ಹೇಳಲು ಇಚ್ಛೆ ಪಡ್ತೇನೆ. ಜೈ ಶ್ರೀರಾಮ್. ಇವತ್ತಿನ ದಿವಸ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಅಂಗವಾಗಿ ನಮ್ಮ ಕಾಕಡೆ ಚೌಕದಲ್ಲಿ ಯಾವ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ದೀಪಾವಳಿ ಹಬ್ಬ ಆಚರಿಸಬೇಕಂತ ನಮ್ಮ ಭಾರತ ದೇಶ ನರೇಂದ್ರ ಮೋದಿಯವರ ಆದೇಶ ಮೇರೆಗೆ ಇವತ್ತು ದಿವಸ ನಮ್ಮ ಕಾಕಡೆ ಚೌಕ್ನಲ್ಲಿ ನಮ್ಮ ಕಾಕಡೆ ಮಾಲಕರು ಎಲ್ಲ ಇಟಂಗಿ ಭಟ್ಟಿ ಮಾಲಕರು ಕಲ್ತು ನಾವೊಂದು ಕಾರ್ಯಕ್ರಮ ಹಮ್ಮಿಕೋಬೇಕಂತ ಮಾಲಕರು ಹೇಳಿ ಮೇಲೆ ಆಯ್ತು ರೀ ಮಾಲಕರು ಅಂತ ಅದಕ್ಕೆ ಜೊತೆಗೂಡಿ ಇವತ್ತು ಇದು ಭವ್ಯ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮೂರ್ತಿ ನಾವು ಇಲ್ಲಿ ಮಾಲಕರು ಒಂದು ಮೂರ್ತಿ ಇದು ಕೊಟ್ಟರ ಅದು ಉದ್ಘಾಟನೆ ಹಿಡ್ಕೊಂಡು ಮತ್ತು ಎಲ್ಲ ಇಟಂಗಿ ಭಟ್ಟಿ ಮಾಲಕರು ಲೇಬರ್ ಎಲ್ಲರೂ ಕಲ್ತು ಇವತ್ತು ಒಂದು 2,000-5,000 ಮಂದಿದು ದಾಸೋಹ ಸೇವೆ ಮಾಡ್ಯಾರ ಅಂಥೇಳಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಈ ಸಂದರ್ಭದಲ್ಲಿ ಮುತ್ತಿನ ಬಬಲಾದಿನ ಗುರುಪಾದ ಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ಹನುಮಂತ ಎಸ್ ಪೂಜಾರಿ, RB ಜಗದಾಳ್, ಕೃಷ್ಣ ನಾಯಕ್, ಸುನಿಲ್, ಮಲ್ಲಿಕಾರ್ಜುನ ಮುಚಟ್ಟಿ, ಗಂಗಮ್ಮ ಮುನ್ನಳ್ಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.